ನೋಡ್ರಿ ಫ್ರೆಂಡ್ಸ್, ಇವತ್ತು ನಾವು ಚವಳಿ ಉರ್ಬೇಕಂತ ಹೇಳಿ ಎಲ್ಲ ರೆಡಿ ಮಾಡ್ಯಾವ ನೋಡ್ರಿ. ಹೊಲ ಇದು ಏನಪ್ಪ ಅಂದ್ರೆ ಈ ಕೂರ್ಗಿ ಒಳಗೆ ಮಡ್ಯಾಗಿಟ್ಟು ಈಗ ಗೊಬ್ಬರ ಬಿತ್ತಾಕತ್ತೇವೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಹಿಂಗೆ ಹಾಕದ್ರಿ. ಇದು ಒಳಗೆ ಕೂರ್ಗಿ ಇಟ್ಟೇವಿ ನೋಡ್ರಿ. ಇಲ್ಲೆಲ್ಲ ನಮ್ಮವರು ಚವಳಿ ಊರಾಕತ್ತಾರ ನೋಡ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗೆ ಅದೀರಿ? ನಾನಂತೂ ಆರಾಮಿದ್ದೀನಿ, ನೀವು ಕೂಡ ಆರಾಮಿದ್ದೀರಿ ಅಂತ ಅನ್ಕೊಳಕತ್ತೀನಿ ನೋಡ್ರಿ. ಇವತ್ತು ನಮ್ಮ ಹೊಲ್ದಾಗ ಚವಳಿ ಊರಾಕತ್ತೇವೆ ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ಬಾಡ್ ಏನೂ ಇಲ್ಲ, ಹೊಲ ಖಾಲಿಯಾಗಿತ್ತು, ಗೋಧಿ ಹೊಲ. ಅದಕ್ಕೆ ನಾವು ಇವತ್ತು ಚವಳಿ ಊರಾಕತ್ತೇವೆ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ, ಎಲ್ಲ ಮಡಿ ಅದು ಎಳೆದು ಈಗ ನೋಡ್ರಿ ಒಳಗೆ ಕೂರ್ಗಿ ಇಟ್ಟು ಎತ್ತುಗಳೇ ಸಾಲು ಹಾಕಾಕತ್ತೇವೆ ನೋಡ್ರಿ ಫ್ರೆಂಡ್ಸ. ಈ ಎತ್ತುಗಳು ಯಾಕೆ ಸಾಲು ಹಾಕಾಕತ್ತೇವಪ್ಪ ಅಂದ್ರೆ ಈ ಸಾಲಾಗ ಉಂಟೆ ಊರಿದ್ರೆ ಅಂದ್ರೆ ನಾಳೆ ಕಸ ಅದು ಎಳುದಿಲ್ಲ ಅಂದ್ರೆ ಕಮ್ಮಿ ಆಕ್ಕದ ನೋಡ್ರಿ. ಅಂದ್ರೆ ಸಾಲಾಗ ಹಚ್ಚಿದ್ರೆ ಎಡೆ ಹೊಡ್ಯಾಕೆ ಬರ್ತದೆ ನೋಡ್ರಿ ಫ್ರೆಂಡ್ಸ. ಅದಕ್ಕಂತೇಳಿ ಈಗ ನಾವು ಸಾಲು ಹಾಕಿ ಅದ್ರೊಳಗೆ ಚವಳಿ ಊರ್ತೇವೆ ನೋಡ್ರಿ. ನೋಡ್ರಿ ಈಗ ದಾಂಡಿ ಬತ್ತು, ಈಗ ಈ ಕಡೆ ಬೇರೆ ಮಡ್ಯಾಗ ಹಾಕಾಕತ್ತೇವೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಫ್ರೆಂಡ್ಸ, ಈಗ ನಾವು ಈ ಕೂರ್ಗಿ ಸಾಲಿನಾಗೆ ಬೀಜ ಊರಿ ನೀರು ಬಿಡ್ತೇವೆ ನೋಡ್ರಿ. ನೋಡ್ರಿ ಈಗ ಈ ಕೂರ್ಗಿ ಸಾಲಿನಾಗೆ ಬೀಜ ಊರ್ಬೇಕು ನೋಡ್ರಿ. ಯಾಕಪ್ಪ ಅಂದ್ರೆ ನೀರು ಉಣ್ಸಾಕದು ಅನುಕೂಲ ಆಕೈತ್ರಿ. ಮತ್ತು ಈಗಿನ ಅಪ್ಪರು ಈಗ ಗೊಬ್ಬರ ಬಿತ್ತಾಕತ್ತಾರ ನೋಡ್ರಿ. ನೋಡ್ರಿ ಫ್ರೆಂಡ್ಸ, ಮಳೆ ಅಂಕರು ಆಗೈತ್ರಿ. ಈ ಕಡೆ ನಮ್ಮ ಕಡೆನೂ ಸ್ವಲ್ಪ ಆಗೈತಿ ಮಳೆ. ಯಾಕಪ್ಪ ಅಂದ್ರೆ ಈಗ ಹೊಲ್ಲಾಗೂ ಏನೂ ಇಲ್ಲರಿ. ಅದಕ್ಕೆ ಸುಮ್ಮ ಚವಳಿ ಊರಿದ್ರೆ ಮತ್ತು ಬಾಡ ಏನರೇ ಬರ್ತೈತೆ ಅಂಥೇಳಿ ಈಗ ಚವಳಿಗೆ ಸಾಲು ಬಿಟ್ಟು ಚವಳಿ ಊರ್ತೇವೆ ನೋಡ್ರಿ. ಈಗ ಆ ಕಡೆ ಎಲ್ಲ ಚವಳಿ ಊರಾಕತ್ತಾರ ರೀ. ಇದು ಈ ಸಾಲಿನಾಗೆ ಚವಳಿ ಊರುದು ನೋಡ್ರಿ ಫ್ರೆಂಡ್ಸ. ನೋಡ್ರಿ ಫ್ರೆಂಡ್ಸ, ಈಗ 3 ತಾಳ್ನ್ಯಾಗ ಗೊಬ್ಬರ ಹೊಲಕತ್ತದ ನೋಡ್ರಿ. ನೋಡ್ರಿ ಈ ಕಡೆ ಎಲ್ಲ ಸಾಲು ಬಿಟ್ಟೈತ್ರಿ. ಈಗ ಇನ್ನೂ ಸ್ವಲ್ಪ ಐತಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ನಾವು ಬೀಜ ಊರಿ ಈಗ ನಾ ಕರೆಂಟ್ ಚಾಲೂ ಮಾಡಿ ನೋಡ್ರಿ. ಕರೆಂಟ್ ಬಂದವು ನೋಡ್ರಿ. ಈಗ ನೀರು ಎಷ್ಟು ದಿನ ಆಯ್ತು ಅಂದ್ರೆ ಚಾಲೂ ಮಾಡಿ ಭಾಳ ದಿನ ಆಯಿತು. ಉಳ್ಳಾಗಡ್ಡಿ ಈಗ ನೀರು ತಪ್ಸೇವಿ. ಅದಕ್ಕೆ ಒಂದು ವಾರ ಮೇಲೆ ಆಯಿತು, ಒಟ್ಟು ಮೋಟ್ರ್ ಚಾಲೂ ಮಾಡಿದಿಲ್ಲ. ಈಗ ಮೋಟ್ರ್ ಚಾಲೂ ಮಾಡ್ಯಾವ ನೋಡ್ರಿ. ನೋಡ್ರಿ ನೀರು ಕಂಡಪಟ್ಟಿ ನೀರು ಬಾಯಾಗ ನೀರು ಭಾಳ ಬಂದುಬಿಟ್ಟಾವು. ಅದಕ್ಕೆ ನೋಡ್ರಿ ಎಷ್ಟು ನೀರು ಫಾಸ್ಟ್ ಹೋಗ್ಯಾಕತ್ತದ. ಇದು ನನಗಂತೂ ಕಟ್ಟೋದು ಆಗೋದಿಲ್ಲ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಎಷ್ಟು ನೀರು ಬರಾಕತ್ತಾವು. ಇದು ಯಾವ ಎಷ್ಟಿರ್ತಪ್ಪ ಅಂದ್ರೆ ಮೋಟ್ರ್ 5 ಮೋಟ್ರ್ ಐತಿ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಎಷ್ಟು ನೀರು. ಈಗ ಹೊಲದಾಗ ಏನೂ ಬೆಳೆ ಇಲ್ಲ ಅಂತೇಳಿ ನಾವು ಚವಳಿ ಊರೇವ್ ನೋಡ್ರಿ ಫ್ರೆಂಡ್ಸ. ಚವಳಿ 3 ಪಾಕಿಟ್ ಚವಳಿ ಊರೇವ್ರಿ. ಅಂದ್ರೆ ಈಗೇನು ಹೊಲದಾಗ ನೀರು ಉಣ್ಸಾಕ ಬೆಳೆ ಏನೂ ಇಲ್ಲರಿ. ಅದಕ್ಕಂತೇಳಿ ನಾವು ಚವಳಿ ಯಾಕೆ ಹಚ್ಚೇವಪ್ಪ ಅಂದ್ರೆ ಚವಳಿ ದೌಡ್ ಬರ್ತದೆ ನೋಡ್ರಿ ಫ್ರೆಂಡ್ಸ. ದೌಡ್ ಅಂದ್ರೆ 1 ತಿಂಗ್ಳದಾಗ ಬಂದುಬಿಡ್ತೈತ್ರಿ. ಅದಕ್ಕೆ ಮತ್ತು ಹೊಳ್ಳಿ ಹೊಲ ಖಾಲಿ ಆಕೈತ್ರಿ. ಅಲ್ಲಿಂದ ಮತ್ತು ನಾವು ಏನು ಬೇಕಾದರೂ ಬಿತ್ಕೋಬೋದು ರೀ ಮಳೆಗಾಲಕ್ಕೆ. ಈಗಿನ ಮಳೆಗಾಲ ದೂರ ಅದ ಅಂತೇಳಿ ಅದಕ್ಕೆ ನಾವು ಈಗ ಚವಳಿ ಹಾಕ್ಯೇವೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ, ಇಷ್ಟು ಉದ್ದ ನೀರು ಬಿಟ್ಬಿಟ್ಟೇವೆ ನೋಡ್ರಿ. ಉದ್ದಕ್ಕೆ ಹೋಗಿಬಿಡ್ತಾವು. ನಡುವೇನೂ ಕಾವಲಿ ಹಾಕಿಲ್ರಿ ನಾವು. ನೋಡ್ರಿ ಫ್ರೆಂಡ್ಸ್, ನಾವು ಅಪ್ಪಾಜಿ ಆ ಕಡೆ ಗೊಬ್ಬರ ಒಯ್ಯಾಕತ್ತಾರ ನೋಡ್ರಿ. ಈ ಕಡೆ ನೀರು ಈ ಕಡೆ ತಿರುವಾಕತ್ತೀನಿ. ಈಗ ಇದು ಆಗಿಂದ ಮತ್ತೆ ಹೊಳ್ಳಿ ಆ ಕಡೆ ತಿರ್ಬೇಕು ನೋಡ್ರಿ. ಆ ಕಡೆ ಯಾಕಪ್ಪ ಅಂದ್ರೆ ಗೊಬ್ಬರ ಹೋಗ್ತಿದ್ದಿಲ್ಲ, ಈಗ ಗೊಬ್ಬರ ಒಯ್ಯಾಕತ್ತಾರ ನೋಡ್ರಿ ಫ್ರೆಂಡ್ಸ. ಈ ಕಡೆ ಗೊಬ್ಬರ ಒಯ್ದಾಗ್ಯದ. ಇದು ಆಗಿಂದ ಆ ಕಡೆ ನೀರು ತಿರ್ಬೇಕು ನೋಡ್ರಿ ಫ್ರೆಂಡ್ಸ.